Hi everybody. Given wordಗೆ ಅದರ ರೂಟ್ ವರ್ಡ್ಗೆ ಅಟ್ ದ ಎಂಡ್ ಆಫ್ ದಟ್ ವರ್ಡ್ ಇಫ್ ವಿ ಫಿಕ್ಸ್ ಸಮ್ ಲೆಟರ್ಸ್ ಸಿಲೆಬಲ್ ಅನ್ನು ಆ್ಯಡ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಈಸಿಲಿ ದ ನ್ಯೂ ವರ್ಡ್. ದಟ್ ಶುಡ್ ಬಿ ಪಾಸಿಟಿವ್ ವರ್ಡ್ ಆರ್ ಅಪೋಸಿಟ್ ವರ್ಡ್. ಅಂದರೆ ನೆಗೆಟಿವ್ ವರ್ಡ್. ನೆಗೆಟಿವ್ ಅನ್ನೋದಕ್ಕಿಂತ ಅದು ಪಾಸಿಟಿವ್ ಆಗಿ ಅಥವಾ ಅದರ ಮೀನಿಂಗ್ಲೆಸ್ ಆಗಿ ಅದರ ಅಪೋನೆಂಟ್ ವರ್ಡ್ ಆಗಿಬಿಡ್ತದೆ. ಸಿನಾನಿಮ್ ಇರೋದನ್ನು ಅಂಟಾನಿಮ್ ಮಾಡಿಬಿಡ್ತದೆ ಬೈ ಡೂಯಿಂಗ್ ಸಫಿಕ್ಸಸ್. ಎಕ್ಸಾಂಪಲ್ FUL ಫುಲ್ ಅನ್ನೋದನ್ನು ಆ್ಯಡ್ ಮಾಡಿದ್ರೆ ಅದೇನಾಗುತ್ತೆ, ಅದರ ಎಕ್ಸಾಗರೇಷನ್ ಅಂತ ಕರಿತೀವಿ, ಅಥವಾ ಅದನ್ನು ಪಾಸಿಟಿವ್ ಆಗಿ ಕೊಡುತ್ತೆ ಮೀನಿಂಗನ್ನು. ಇಲ್ಲ LESS ಲೆಸ್ ಅಂತ ಆ್ಯಡ್ ಮಾಡಿದ್ರೆ ಏನು ಮಾಡುತ್ತೆ, ನೆಗೆಟಿವ್, ಆ ವರ್ಡನ್ನು ನೆಗೆಟಿವ್ ಮೀನಿಂಗ್ ಮಾಡಿಬಿಡ್ತದೆ. ಎಕ್ಸಾಂಪಲ್ ಕೇರ್ಫುಲ್ ಏನಾಯಿತು, ಪಾಸಿಟಿವ್ ಮೀನಿಂಗ್ ಕೊಡ್ತು. ಕೇರ್ಲೆಸ್ ನೆಗೆಟಿವ್ ಮೀನಿಂಗ್ ಕೊಡ್ತಲ್ವ. ಹೀಗೆ ಇಂಥದ್ದೇ ಕೆಲಸವನ್ನು ಇಂಗ್ಲೀಷಲ್ಲಿ ಮಾಡಿದ್ರೆ ನಾವು ಅದನ್ನು ಸಫಿಕ್ಸಸ್ ಅಥವಾ ಸಫಿಕ್ಸಿಂಗ್ ಅಂತ ಕರಿತೀವಿ. ಕನ್ನಡದಲ್ಲಿ ಅಂತ್ಯ ಪ್ರತ್ಯಯವನ್ನು ಸೇರಿಸುವಂಥದ್ದು. ಬಿಗಿನಿಂಗಲ್ಲಿ ಸೇರಿಸಿದರೆ ಪ್ರಿಫಿಕ್ಸ್ ಅಥವಾ ಪೂರ್ವ ಪ್ರತ್ಯಯ ಅಂತ ಕರಿತೀವಿ. ಎಂಡಿಂಗ್ ಆಫ್ ದಟ್ ವರ್ಡ್ ನಾವು ಈ ಕೆಲವು ಲೆಟರ್ಸನ್ನು ಅಕ್ಷರಗಳನ್ನು ಅಥವಾ ಧ್ವನಿಯನ್ನು ಸೇರಿಸಿದ್ರೆ ಅದನ್ನು ಸಫಿಕ್ಸಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ರೂಟ್ ವರ್ಡ್ ಅದಕ್ಕೆ ಸಫಿಕ್ಸ್ ಸೇರಿಸಿದಾಗ ನ್ಯೂ ವರ್ಡ್ ಬರ್ತದೆ. ಒಂದೊಂದೇ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಇಲ್ಲಿ ಫಸ್ಟ್ ವರ್ಡ್ ತಗೊಂಡ್ರೆ ಹೆಲ್ಪ್ ಅನ್ನುವಂಥ ವರ್ಡ್ಗೆ ನಾವು ಫುಲ್ ಅನ್ನುವಂಥ ಸಿಲೆಬಲನ್ನು ಅಂದರೆ ಧ್ವನಿಯನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಹೆಲ್ಪ್ಫುಲ್ ಅಂತ ಸಿಗುತ್ತೆ. ಹೆಲ್ಪ್ ಅನ್ನೋದು ರೂಟ್ ವರ್ಡ್, ಗಿವೆನ್ ವರ್ಡ್. FUL ಫುಲ್ ಅನ್ನೋದು ಸಿಲೆಬಲ್ ಆ್ಯಡ್ ಮಾಡಿದ್ರೆ ಹೆಲ್ಪ್ಫುಲ್ ಏನಾಗಿದೆ, ಇದು ಸಫಿಕ್ಸ್ ಆಗಿದೆ. ಸಫಿಕ್ಸಿಂಗ್ ಫಾರ್ಮ್ ಏನಪ್ಪ ಅಂತಂದರೆ ಹೆಲ್ಪ್ಗೆ ಹೆಲ್ಪ್ಫುಲ್. ಅಥವಾ ಇದಕ್ಕೆ ಒಂದು ವೇಳೆ LESS ಲೆಸ್ ಅಂತ ಆ್ಯಡ್ ಮಾಡಿದ್ರೆ ಹೆಲ್ಪ್ಲೆಸ್ ಆಗ್ತಿತ್ತು. ಸೊ ಇವಾಗ ಪಾಸಿಟಿವ್ ಆಗಿದೆ ಮೀನಿಂಗು. ಇಲ್ಲಿ LESS ಲೆಸ್ ಆ್ಯಡ್ ಮಾಡಿದ್ರೆ ನೆಗೆಟಿವ್ ಮೀನಿಂಗ್ ಆಗ್ತಿತ್ತು. ಅದಕ್ಕೆ ಹೇಳೋದು, ನಾವು ಸಫಿಕ್ಸಿಂಗ್ ಮಾಡೋದ್ರಿಂದ ಒಂದು ವರ್ಡನ್ನು ಅದು ಪಾಸಿಟಿವ್ ವರ್ಡ್ ಆಗಿ ಅಥವಾ ಅದನ್ನು ನೆಗೆಟಿವ್ ವರ್ಡ್ ಆಗಿ ಮೀನಿಂಗಲ್ಲಿ ಚೇಂಜ್ ಮಾಡಿಬಿಡಬಹುದು. ಹಾಗೆಯೇ ಹ್ಯಾಪಿ ರೂಟ್ ವರ್ಡ್, NESS ಸಿಲೆಬಲ್, ಸಫಿಕ್ಸ್ ಏನಾಗುತ್ತೆ, ನೀವು ವರ್ಡು ಹ್ಯಾಪಿನೆಸ್ ಆಗುತ್ತೆ. ನೆಕ್ಸ್ಟ್ ಕ್ರಿಯೇಟ್ ಪ್ಲಸ್ IVE ಅಂತಲೇ ಓದಬೇಕು ಹೊರತು ಇದರ ಯು ಅಂತ ಅನ್ನಬಾರ್ದು. ಸೊ ಕ್ರಿಯೇಟ್ ಅನ್ನುವಂಥ ರೂಟ್ ವರ್ಡ್ಗೆ IVE ಲೆಟರ್ಸನ್ನು ಸಿಲೆಬಲನ್ನು ಆ್ಯಡ್ ಮಾಡಿದ್ರೆ ಸಿಲೆಬಸ್ ಅಲ್ಲ, ಅದು ಸಿಲೆಬಲ್, ಸರಿ ಕೇಳಿಸ್ಕೊಳ್ಳಿ. ಕ್ರಿಯೇಟಿವ್ ಅನ್ನುವಂಥ ಸಫಿಕ್ಸ್ ಸಿಗುತ್ತೆ, ನ್ಯೂ ವರ್ಡ್ ಸಿಗುತ್ತೆ. ಹಾಗೆಯೇ ಚೈಲ್ಡ್ ಪ್ಲಸ್ ISH ಆ್ಯಡ್ ಮಾಡಿದ್ರೆ ಚೈಲ್ಡಿಶ್ ಆಗುತ್ತೆ. ಹಾಗೆಯೇ COMFORT ಕಂಫರ್ಟ್ ಪ್ಲಸ್ ಏಬಲ್, ಕಂಫರ್ಟೇಬಲ್. ನೋಡಿ, ಈ ಕಂಫರ್ಟ್ ಅನ್ನೋ ವರ್ಡ್ಗೆ ನಾವು ಪ್ರಿಫಿಕ್ಸ್ ಕೂಡ ಮಾಡಬಹುದಿತ್ತು. ಏನು UN ಅಂತ ಆ್ಯಡ್ ಮಾಡಿದ್ರೆ ಹಿಂದ್ಗಡೆ ಅನ್ಕಂಫರ್ಟ್ ಅಥವಾ ಅನ್ಕಂಫರ್ಟೇಬಲ್ ಅಂತ ಕೂಡ ಈ ವರ್ಡ್ಗೆ ನಾವೇನು ನ್ಯೂ ವರ್ಡ್ ಸಿಕ್ಕಿದ್ದೇವೆ ಇದಕ್ಕೂ ಕೂಡ ಪ್ರಿಫಿಕ್ಸನ್ನು ಮಾಡಿಬಿಡ್ಬೋದು. UN ಹಿಂದ್ಗಡೆ ಸೇರಿಸಿದ್ರೆ ಕೆಲವೊಂದು ವರ್ಡ್ಗೆ ಮಾತ್ರ ಇರುತ್ತೆ. ಎಕ್ಸಾಂಪಲ್ ನಾವು ಕೇರ್ ಅಂತ ಇರುತ್ತಲ್ವ, ಓಕೆ ಬಿ ಕೇರ್ಫುಲ್ ಅಂತಲೂ ಕೂಡ ಮಾಡಬಹುದು. ಅಂದರೆ ಕೆಲವೊಂದು ವರ್ಡ್ಸ್ಗೆ ನಾವು ಸಫಿಕ್ಸಸ್ ಪ್ರಿಫಿಕ್ಸಸ್ಸು ಎರಡನ್ನೂ ಮಾಡಬಹುದು. ಎಕ್ಸಾಮಲ್ಲಿ ಒಟ್ಟಿಗೆ ಕೊಟ್ಟರೆ ಅಲ್ಲಿ ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಬೇಕು. ಫೇಷನ್ಸಿಂದ ನೋಡಿದ್ರೆ ಯಾವುದಕ್ಕೆ ನಾವು ಪ್ರಿಫಿಕ್ಸ್ ಮಾಡ್ಬೋದು, ಯಾವುದಕ್ಕೆ ಸಫಿಕ್ಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡುವಂಥದ್ದು ನಿಮ್ಮ ಬುದ್ಧಿವಂತಿಕೆ ಆಗಿರ್ತದೆ. ಹಾಗೆ ನೆಕ್ಸ್ಟ್ ಗ್ಲೋರಿ, ಇದಕ್ಕೆ OUS ಅನ್ನು ಆ್ಯಡ್ ಮಾಡಿದ್ರೆ ಏನಾಯಿತು, ಗ್ಲೋರಿಯಸ್. ಇಲ್ಲಿ ಒಂದು ಸ್ಪೆಷಲ್ ಥಿಂಗ್ ಏನಪ್ಪ ಅಂದರೆ ಎಲ್ಲ ಟೈಮಲ್ಲೂ ಕೂಡ ಸ್ಪೆಲ್ಲಿಂಗ್ ಸೇಮ್ ಇರೋಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲವೂ ಕೂಡ ನಾವೇನು ಸಿಲೆಬಲ್ನ ಆ್ಯಡ್ ಮಾಡ್ತಾ ಬಂದ್ವಿ ರೂಟ್ ವರ್ಡ್ಗೆ, ಅದನ್ನು ಕಾಂಪೌಂಡ್ ವರ್ಡ್ ರೀತಿ ಅಂದರೆ ಸಂಯುಕ್ತ ಪದವಾಗಿ ಸೇರಿಸ್ಕೊಂಡು ಬಂದುಬಿಟ್ಟಿದೆ. ಬಟ್ ಇಲ್ಲಿ ಗ್ಲೋರಿ ಅನ್ನುವ ಕಡೆ ನಾವು OUS ಅನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಎಸ್ಪೆಷಲಿ ವೈಯಿಂದ ಎಂಡ್ ಆಗಿರುವಂಥ ರೂಟ್ ವರ್ಡ್ಗೆ ನಾವು ಯಾವುದೇ ಸಿಲೆಬಲನ್ನು ಆ್ಯಡ್ ಮಾಡಿದಾಗ ಲಾಸ್ಟ್ ವೈ ಇದೇನೆ ಸೆಮಿ ವವೆಲ್ ಅದನ್ನು ರಿಮೂವ್ ಮಾಡಿ ಅಲ್ಲಿ OUS ಬಂದು ಕೂತ್ಕೊಳ್ಳುತ್ತೆ. ಅಂದರೆ ವೈನ ರಿಮೂವ್ ಮಾಡಿಬಿಟ್ಟು ಐ ಬರುತ್ತೆ. ವೈ ವಿಲ್ ಬಿ ರೀಪ್ಲೇಸ್ಡ್ ಬೈ ವೈ ಜಾಗದಲ್ಲಿ ಐಯನ್ನು ಸೇರಿಸ್ತೀವಿ. ಸ್ಪೆಲ್ಲಿಂಗ್ ನೋಡಿ, GLORIOUS ಈ ರೀತಿ ಬರುತ್ತೆ. ಹಾಗೆ ನೆಕ್ಸ್ಟ್ ಫ್ರೆಂಡ್ ಪ್ಲಸ್ SHIP ಶಿಪ್, ಫ್ರೆಂಡ್ಶಿಪ್. ಹಾಗೆ ನೆಕ್ಸ್ಟ್ ವರ್ಡ್
ಕ್ಲಾಸ್ ಪ್ಲಸ್ ಮೇಟ್, ಕ್ಲಾಸ್ಮೇಟ್. ಬಹುತೇಕರು ಇದನ್ನು ಕ್ಲಾಸ್ಮೆಂಟ್ ಅಂತ ಇರ್ತಾರೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಕ್ಲಾಸ್ ಪ್ಲಸ್ MATE, ಕ್ಲಾಸ್ ಪ್ಲಸ್ MATE, ಕ್ಲಾಸ್ಮೇಟ್. ನೆಕ್ಸ್ಟ್ ಯೂಸ್ ಪ್ಲಸ್ ಲೆಸ್, ಏನಾಯಿತು? ಯೂಸ್ಲೆಸ್ ಆಯಿತು. ಸೊ ಇಲ್ಲೇನಾಗಿದೆ, ಕೆಲವಕ್ಕೆ ನೆಗೆಟಿವ್ ವರ್ಡು ಮಾಡಬಹುದು, ಕೆಲವುದಕ್ಕೆ ಪಾಸಿಟಿವ್ ವರ್ಡ್ ಕೂಡ ಮಾಡಬಹುದು. ಒಟ್ಟಾರೆ ನಿಮಗೆ ಮೇನ್ ಕಾನ್ಸೆಪ್ಟ್ ಏನು, ಅಟ್ ದ ಬಿಗಿನಿಂಗಲ್ಲಿ ನಾವು ಸಿಲಬಲ್ನ ಫಿಕ್ಸ್ ಮಾಡಿದ್ರೆ ದಟ್ ಕುಡ್ ಬಿ ಪ್ರಿಫಿಕ್ಸಸ್. ಎಂಡಿಂಗ್ ಆಫ್ ದ ರೂಟ್ ವರ್ಡಲ್ಲಿ ಫಿಕ್ಸ್ ಮಾಡಿದ್ರೆ ಸಿಲಬಲ್ನ ಧ್ವನಿಯನ್ನು, ಅದೇನಾಗುತ್ತೆ? ಸಫಿಕ್ಸಸ್ ಆಗುತ್ತೆ. ಸೊ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ರಿ. ನೀವು ಇದನ್ನು ಮರಿಬಾರ್ದು ಅಂದರೆ ಏನು ಮಾಡಬೇಕಪ್ಪ ಅಂದರೆ, ಈ ವಿಡಿಯೋನ ಮತ್ತೊಮ್ಮೆ ನೋಡೋದಲ್ಲದೆ ಇನ್ನೊಂದಷ್ಟು ಎಕ್ಸಾಂಪಲ್ಸನ್ನು ನೀವೇ ಸ್ವತಃ ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ನಾವು ಏನು ಮಾಡ್ತೀವಿ, ಯಾಕೆ ನಮ್ಮದು ಇಂಪ್ಲಿಮೆಂಟ್ ಆಗಲ್ಲ ಬೇಗ ಅಂತಂದರೆ, ಯಾವುದನ್ನೇ ಒಂದನ್ನು ನೋಡಿ ಬಿಟ್ಬಿಡ್ತೀವಿ. ಅಷ್ಟೇ ಅಲ್ಲ, ಮಾಡುವ ತನಕ ಮಾಡಿ ಅದನ್ನು ಸ್ವತಃ ಅನುಭವವನ್ನು ಪಡ್ಕೊಳ್ಳೋ ತನಕ ಬಿಡಬಾರ್ದು. 5 ಬೇಡ, 3 ಬೇಡ, ಒಂದು 2 ಎಕ್ಸಾಂಪಲ್ಸನ್ನಾದರೂ ಪ್ರತಿ ಹುಡುಗ ತಗೊಂಡು ನಾವು ಆ್ಯಡ್ ಮಾಡ್ತಾ ಹೋದರೆ, ಪ್ರತಿ ಈ ಸಿಲೆಬಲ್ಗೆ ತಗೊಂಡು ಆ್ಯಡ್ ಮಾಡ್ತಾ ಇದ್ದರೆ, ಸಫಿಕ್ಸ್ ಆಗಲಿ ಪ್ರಿಫಿಕ್ಸಿಂಗ್ ಆಗಲಿ ಖಂಡಿತ ನಮಗೆ ಬಂದ್ಬಿಡ್ತದೆ. ನಿತ್ಯ ಜೀವನದಲ್ಲಿ ಇದು ಬಳಕೆ ಆಗೇ ಆಗ್ತದೆ. ಹಾಗಾಗಿ ಇಂಥದ್ದೇ ಹೆಲ್ಪ್ಫುಲ್ ಆ್ಯಂಡ್ ಎಸೆನ್ಷಿಯಲ್ ಕಂಟೆಂಟ್ಗೋಸ್ಕರ ನಮ್ಮದೇ ಚಾನಲ್ನ ವೀಡಿಯೋಸನ್ನು ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇದ್ದರೆ ನನಗೂ ಇನ್ನೊಂದಷ್ಟು ವೀಡಿಯೋಸ್ ಮಾಡಲಿಕ್ಕೆ ಒಂದಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ.